ತಂಗ್ಯವ್ವ ತಂಗ್ಯವ್ವ ತಂಗ್ಯವ್ವ. ಹಾ, ನಿನ್ನ ಕನಸು ನಿಜ, ಆ ಕನಸಿನ ಸಂಕೇತನೂ ನಿಜ, ಆ ಗೀತಾ ಮನೆಯಲ್ಲಿ ಅನಾಹುತ ನಡೆದಿದ್ದು ನಿಜ. ನಿನ್ನ ಬೋಳ್ಮಂಡೆ ಗುರೂಜಿ ತರ ನಿಂಗೂನು ದೇವರು ಒಂದು ಸಿದ್ಧಿ ಕೊಟ್ಬಿಟ್ಟಿದ್ದಾನೆ. ಏನ್ ಹೇಳು, ಮುಂದಕ್ಕೆ ಏನ್ ನಡೆಯುತ್ತೆ ಅನ್ನೋದು ಇವತ್ತೇ ಹೇಳುವಂಥದ್ದು. ತಂಗ್ಯವ್ವ, ನಿನ್ನನ್ನು ನನ್ನ ತಂಗ್ಯವ್ವ. ಪ್ಲೀಸ್ ಹೊಗಳೋದ್ ನಿಲ್ಲಿಸ್ತ್ಯಾ? ಮತ್ತಿನ್ನೇನು ಹೇಳಿ ತಂಗ್ಯವ್ವ, ನಿನ್ನ ಮಗರಾಯ ಮಾಡಿದ ಗೆಸ್ಟ್ ಹೌಸ್ ಅನಾಹುತದ ವಿಡಿಯೋ ಆ ಗೀತಾ ಮದುವೆ ಆಗ್ಬೇಕಾಗಿರೋ ಹುಡುಗನ ಮೊಬೈಲ್ಗೆ ಹೋಗಿದೆ. ಈ ಗೀತಾ ಅನ್ನೋ ಸೆಕೆಂಡ್ ಹ್ಯಾಂಡ್ ಹೆಣ್ಣು ನಂಗೆ ಬೇಡ, ಚೀ ತುಪ್ಪುಕ್ಕಿ ಮದುವೆ ಕ್ಯಾನ್ಸಲ್ ಅಂತ ಹೇಳಿ ಹೋಗಿದ್ದಾನೆ. ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನಾಗುತ್ತೆ ತಂಗ್ಯವ್ವ, ಒಂದು ಕಡೆ ಮಗಳ ಮದುವೆ ಕ್ಯಾನ್ಸಲ್ ಆಯ್ತು, ಮಗಳ ಶೀಲದ ಗತಿ ಈ ತರ ಆಯ್ತು. ಈ ಸಮಾಜದಲ್ಲಿ ಹೆಂಗಪ್ಪ ತಲೆ ಎತ್ತಿ ಬದುಕೋದು ಅಂತ ಆ ಗೀತಾಳಪ್ಪ ಒಳ್ಳೆ ಜ್ಯೂಸ್ ಕುಡ್ದಂಗ ವಿಷ ಕುಡ್ದು ಈಗ ಗೀತಾ ಫ್ಯಾಮಿಲಿ ಆಸ್ಪತ್ರೆಯಲ್ಲಿದೆ. ಗೀತಾಳಪ್ಪ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾನೆ ಬೆಡ್ ಮೇಲೆ. ಯಾವ ಆಸ್ಪತ್ರೆ? ಯಾವ ಆಸ್ಪತ್ರೆ ಏನ್ ತಂಗ್ಯವ್ವ, ಯಾವ ಡಾಕ್ಟ್ರು ಅಂತ ತಿಳ್ಕೊಂಡು ಅವರ ನಂಬರೂ ಪಡ್ಕೊಂಡು ಬಂದಿದ್ದೀನಿ. ಕಮ್ ಆನ್, ಟೇಕ್ ಇಟ್. ಪರಿಸ್ಥಿತಿ ಇನ್ನೂ ಸುಧಾರಿಸ್ತಾನೆ ಇಲ್ವಲ್ಲ? ಸುಧಾರಿಸ್ಕೊಳ್ಳೋ ಲಕ್ಷಣಗಳು ಕಾಣ್ತಿಲ್ಲ ಡಾಕ್ಟರ್. ಹಲೋ. ಹಲೋ ಡಾಕ್ಟರ್, ಗುಡ್ ಮಾರ್ನಿಂಗ್. ನಾನು ಮಿನಿಸ್ಟರ್ ಸೂರ್ಯಪ್ರಕಾಶ್ ಅವ್ರ ಹೆಂಡತಿ ಭಾನುಮತಿ ಮಾತಾಡ್ತಾ ಇದ್ದೀನಿ. ಹಾ, ಹೇಳಿ ಮೇಡಮ್. ಅಲ್ಲಿ BP ಶ್ರೀನಿವಾಸ್ ಅಂತ ಒಬ್ರು ಪೇಷಂಟ್ ICUನಲ್ಲಿದ್ದಾರಂತಲ್ವಾ? ಹೌದು ಮೇಡಮ್, ರೈಟ್ ನಾವು ಅವ್ರ ಎದುರಿಗೆ ನಿಂತಿದ್ದೀನಿ. ಅವ್ರ ಪರಿಸ್ಥಿತಿ ಹೇಗಿದೆ? ನೀವು ಅವ್ರ ಸಂಬಂಧಿಕರ ಮೇಡಮ್? ಗೊತ್ತಿರೋರು. ಅವ್ರ ಕಂಡೀಷನ್ ಹೇಗಿದೆ ಅಂತ ಸ್ವಲ್ಪ ಕರೆಕ್ಟಾಗಿ ಹೇಳಿ. ಮೇಡಮ್, 30% ಅಷ್ಟೇ ಚಾನ್ಸಸ್ ಇರೋದು. ಇನ್ನು 70% ಅವ್ರು ಉಳಿಯೋದು ಅನುಮಾನ. ಓ, ಅವ್ರು ಬದುಕಕ್ಕೇನಾದ್ರೂ ಚಾನ್ಸ್? ಕಷ್ಟ ಮೇಡಮ್, ದೇಹದೊಳಗೆ ತುಂಬಾ ಡ್ಯಾಮೇಜ್ ಆಗಿದೆ. ಪೇಷಂಟು ಇನ್ನೂ ಉಸಿರಾಡ್ತಾ ಇದ್ದಾರೆ ಅನ್ನೋದೊಂದು ಬಿಟ್ರೆ ಮಿಕ್ ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಬೇರೆ ಎಲ್ಲಾದರೂ ಕರ್ಕೊಂಡೋಗಿ ಹೊರಗಡೆ ಟ್ರೀಟ್ಮೆಂಟ್ ಕೊಡಿಸಿ ಅನ್ನೋದು ದುಡ್ಡು ಖರ್ಚು ಅಷ್ಟೇ ಮೇಡಮ್. ಇದು ಹೋಗೋ ಕೇಸೆ. ಓಕೆ, ಐ ನೀಡ್ ಅ ಹೆಲ್ಪ್ ಫ್ರಮ್ ಯು. ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿದೆ. ಪೇಷಂಟ್ ಏನಾದರೂ ನಿಮ್ಮ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡಿದ್ರೆ ಆದಷ್ಟು ಅವ್ರನ್ನ ಬದುಕಿಸೋ ಪ್ರಯತ್ನ ಮಾಡಿ. ಶ್ಯೂರ್ ಮೇಡಮ್, ಖಂಡಿತ ಮಾಡ್ತೀವಿ. ಇಟ್ಸ್ ಅವರ್ ಡ್ಯೂಟಿ. ಅಕಸ್ಮಾತ್ ಪೇಷಂಟ್ BP ಶ್ರೀನಿವಾಸ್ ಅವ್ರು ಸತ್ರೆ ಅವ್ರ ಸಾವನ್ನ ನಾಳೆ ಸಂಜೆ 6 ಗಂಟೆ ತನಕ ಅವ್ರ ಮನೆಯವರಿಂದ ಮುಚ್ಚಿಡಿ. ಮೇಡಮ್? ಎಸ್, ಇದೇ ಸಹಾಯನ ನಾನು ನಿಮ್ಮಿಂದ ಬಯಸ್ತಾ ಇರೋದು. ಅವ್ರ ಸತ್ರೆ ಯಾವುದೇ ಕಾರಣಕ್ಕೂ ಆ ಸುದ್ದಿನ ಅವ್ರ ಮಗಳು ಗೀತಾ ಮತ್ತು ಅವ್ರ ಹೆಂಡತಿ ಸುಶೀಲಮ್ಮ ಅವ್ರ ಹತ್ರ ನಾಳೆ ಸಂಜೆ 6 ಗಂಟೆ ತನಕ ತಿಳಿಸ್ಬಾರ್ದು. ಅಲ್ಲಿ ತನಕ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತಾನೆ ಹೇಳಿ. ಮಂತ್ರಿ ಹೆಂಡತಿ ಬೇಡ್ತಾ ಇರೋ ಸಹಾಯನ ನೆನಪಲ್ಲಿಟ್ಕೊಳ್ಳಿ. ಮುಂದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಈ ಕೇಸಲ್ಲಿ ಪೊಲೀಸ್ ಎಲ್ಲ ಇನ್ವಾಲ್ವ್ ಆಗ್ತಾರೆ ಅಂತ ನೀವು ಗಾಬರಿ ಆಗಬೇಡಿ. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಓಕೆ ಮೇಡಮ್. ಡಾಕ್ಟರ್, ಅಪ್ಪನ ಕಂಡೀಷನ್ ಇನ್ನೂ ಏನೂ ಹೇಳೋಕ್ಕಾಗ್ತಿಲ್ಲ. ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, ಬಟ್ ಪೇಷಂಟ್ ರೆಸ್ಪಾಂಡ್ ಮಾಡ್ತಿಲ್ಲ. ನೋಡೋಣ ದೇವ್ರೇನು ಮಾಡ್ತಾನೋ.
ನಾವು ಎಷ್ಟೇ ಮಾಡಿದ್ರೂ ಮನುಷ್ಯ ಪ್ರಯತ್ನ ಅಷ್ಟೇ ಅಲ್ವಾ? ಲೆಟ್ಸ್ ಹೋಪ್ ಫಾರ್. ಕೇಸ್ ಕತೆ ಮುಗಿತು. ಬೆಳಿಗ್ಗೆಯಿಂದ ಇದು 2ನೇ ಸಾವು. ಗೀತಾ, ಒಳಗಡೆ ಏನೋ ಆಗಿದೆ ಕಡೆ. ನೋಡ್ತಲ್ಲ, ಡಾಕ್ಟರ್ಸ್ ಎಲ್ಲ ಹೇಗೆ ದಬ ದಬ ಅಂತ ಹೋಗ್ತಾ ಇದ್ದಾರೆ. ನಿಮ್ಮಪ್ಪಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿರುತ್ತಾ? ಅಮ್ಮ, ICUಲಿ ಅಪ್ಪ ಒಬ್ಬರೇ ಇರಲ್ಲ, ಬೇರೆ ಎಮರ್ಜೆನ್ಸಿ ಕೇಸ್ಗಳು ಇರುತ್ತೆ. ಅಪ್ಪಂಗೇನು ಆಗಿರಲ್ಲ ಅಮ್ಮ. ಅಭಿಷೇಕ್, ಏನಾಯ್ತು? ಪೇಷಂಟ್ ಈಸ್ ನೋ ಮೋರ್ ಸರ್. ಬೆಳಿಗ್ಗೆಯಿಂದ ಇದು 2ನೇ ಸಾವು ಸರ್. ಆಸ್ಪತ್ರೆಯಲ್ಲಿ ಆರೋಗ್ಯ ಡಿಸೈಡ್ ಆಗುತ್ತೆ, ಆಯಸ್ ಅಲ್ವಲ್ಲ. ಅಕಸ್ಮಾತ್ ಪೇಷಂಟ್ BP ಶ್ರೀನಿವಾಸ್ ಅವ್ರು ಸತ್ರೆ ಅವ್ರ ಸಾವನ್ನ ನಾಳೆ ಸಂಜೆ 6 ಗಂಟೆ ತನಕ ಅವ್ರ ಮನೆಯವರಿಂದ ಮುಚ್ಚಿಡಿ. ಅಭಿಷೇಕ್, ಇನ್ನೊಂದು ವಿಷಯ, ಸಾವಿನ ವಿಷಯನ ಅವ್ರ ಮನೆಯವ್ರು ಈಗಲೇ ಡಿಕ್ಲೇರ್ ಮಾಡೋದು ಬೇಡ ಸರ್. ಇವ್ರು ತೀರ್ಕೊಂಡಿರೋ ವಿಷಯ ಇವ್ರ ಮನೆಯವ್ರಿಗೆ ನಾಳೆ ಸಂಜೆ ಗೊತ್ತಾಗಬೇಕು. ಟ್ರೀಟ್ಮೆಂಟ್ ನಡೀತಿದೆ ಅಂತ ಹೇಳಿ, ಈಗ ಸ್ವಲ್ಪ ಚೇತರಿಸ್ಕೊಂಡ್ರು ಅಂತ ಹೇಳಿ, ಮೇಕ್ ಸಮ್ ರೀಸನ್ಸ್. ಒಟ್ನಲ್ಲಿ ನಾಳೆ ಸಂಜೆ ತನಕ ಇವ್ರು ಸತ್ತಿರೋದು ಇವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಾಗ್ಕೂಡ್ದು. ಅಭಿಷೇಕ್, ಯಾಕೆ ಅಂತ ಗೊತ್ತಾಯ್ತಲ್ಲ? ಹಾ ಸರ್, ಹೇಳಿದ್ರಲ್ಲ ಮೇಡಮ್ ಫೋನ್ ಅಂತ. ಸಿಸ್ಟರ್, ನೀವು ಅಟೆಂಡರ್ ಆಯಪ್ಪ ಇಲ್ಲೇ ಇದ್ದು ಎಲ್ಲ ಮ್ಯಾನೇಜ್ ಮಾಡಿ. ಒಟ್ನಲ್ಲಿ ಇವ್ರ ಸಾವಿನ ವಿಷಯ ಹೊರಗಿರೋ ಇವ್ರ ಮನೆಯವ್ರಿಗೆ ನಾಳೆ ಸಂಜೆ ತನಕ ತಿಳಿಬಾರ್ದು. ರೆಡಿನಾ? ಹಲೋ, ಗೀತಾ ದಿ ಬ್ರೇವ್ ಗರ್ಲ್. ಏನ್ ನೀನಾಗ ನೀನೇ ಫೋನ್ ಮಾಡ್ಬಿಟ್ಟಿದ್ಯಾ? ಶನಿ ಕಾಟದ ಮುಂದುವರೆದ ಭಾಗ ಹೇಗಿದೆ? ವಿಲ ವಿಲ ಅಂತ ಒದ್ದಾಡ್ತಿರ್ಬೇಕಲ್ವಾ? ಗೀತಾ, ಮಂಗಳೂರು ಹೋಟ್ಲಲ್ಲಿ ತವಾ ಫ್ರೈ ಅಂತ ಮಾಡ್ತಾರೆ. ಎಂಚಿನ ಮೇಲೆ ಸತ್ತಿರೋ ಮೀನು ಬೇಯುತ್ತೆ, ಆದ್ರೆ ನೀನು ಬದುಕಿರೋ ಮೀನು. ನೋಡ್ ವಿಜಯ್, ಇವತ್ ನಿನ್ ಕಾರಣದಿಂದ ನಮ್ಮಪ್ಪ ಹಾಸ್ಪಿಟಲ್ ಸೇರಿದ್ದಾರೆ. ನಿನ್ ಕಾರಣದಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅಲೋ 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 ಅಲೋ, 1 ನಿಮಿಷ. ಅದಕ್ಕೆ ಕಾರಣ ನಾನಲ್ಲ, ನೀನು. ನಿನ್ ದಿಮಾಕ್ನಿಂದ ನಿಮ್ಮ ಮನೆ ಹಾಳಾಗಿದೆ. ಕ್ಷಮೆ ಕೇಳೋ ಸೌಜನ್ಯ ಇಲ್ಲದ ನಿನ್ ಕ್ಯಾರೆಕ್ಟ್ರಿಂದ ನಿಮ್ಮ ಮನೆ ನೆಮ್ಮದಿ ಹಾಳಾಗಿದೆ. ನನ್ನ ಜೀವನದಲ್ಲಿ ಆಟ ಆಡೋಕೆ ಬಂದಿರೋ ನಿನ್ ಜೀವನ ಉಲ್ಟಾ ಹೊಡೆದಿದೆ, ಅದನ್ನ ನಾನು ಒಪ್ಕೊಂತೀನಿ. ನೀನ್ ಮಾಡಿದ್ದು ನ್ಯಾಯ, ನನಗಾಗಿರೋದು ಗಾಯ. ನಮ್ಮ ಅಪ್ಪನಿಗೆ ಏನಾದ್ರೂ ಆಗ್ಬೇಕು, ನಿನಗಿದೆ ಕಣೋ. ಏನ್ ಮಾಡ್ತೀಯಾ? ನಿನ್ ಕೈಯಲ್ಲಿ ಏನ್ ಮಾಡ್ಕೊಳಕ್ಕೂ ಆಗಲ್ಲ ಗೀತಾ. ನಾಲಿಗೆ ಇದೆ, ಮಾತಾಡ್ತೀಯ.
ಆದ್ರೆ ನಿನ್ ಮಾತನ್ನೆಲ್ಲ ಧ್ವಂಸ ಮಾಡೋ ವಿಡಿಯೋ ನನ್ನ ಹತ್ರ ಇದೆ ಗೀತಾ. ಅದನ್ನ ನೋಡಿ ಪ್ರಶ್ನೆ ಮಾಡೋರ ಹತ್ರ ಎಲ್ಲ ಏನ್ ಮಾತಾಡ್ತೀಯ? ಲೋ ದುಸ್ತ, ನಮ್ಮಪ್ಪ ಸಾಯ್ತಾ ಇದ್ದಾರೆ ಕಣೋ. ಒಂದ್ ನಿಮಿಷ ಅಳು ಬರ್ತಿದ್ಯಾ? ಅಳೋ ಆಗಿದ್ರೆ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ನಿನ್ ಕೆನ್ನೆ ಮೇಲೆ ಸೋತ ಕಣ್ಣೀರು ಬರೋದನ್ನ ನಾನ್ ನೋಡ್ಬೇಕು. ಆಗ್ಲೇ ಅಲ್ವಾ ನನಗ್ ಸಮಾಧಾನದ ಸಂತೋಷ. ಇನ್ನೊಬ್ರು ಕಣ್ಣೀರ್ ನೋಡ್ಕೊಂಡಿವ್ರಿಗೆ ಕಾಲ್ ಮುರಿದ್ರು ಪಾಪ ಬರಲ್ಲ ಕಣೋ. ಕಾಲ್ ಮುಡ್ದಿರೋದು ನಿಂದು ಕಣೆ, ಕುಸ್ದಿರೋದು ನಿನ್ ಕಾಲ್ ಕೆಳಗಡೆ ಇರೋ ಭೂಮಿ, ನೆಟ್ಟಗಿರೋದು ನಿನ್ ನಾಲ್ಗೆ ಒಂದೇ. ಅದಕ್ಕೆ ಇಷ್ಟೊಂದು ಮಾತಾಡ್ತಿದ್ಯಾ? ಆಡೋ ಮಾತಿನ ಅಧ್ವಾನ ಮಾಡಿ ಬಿಸಾಕತ್ತೆ, ಎಚ್ಚರ ಇರ್ಲಿ. ನನ್ನಿಂದ ನೀನ್ ಈ ಮಟ್ಟಿಗೆ ಎಗರಾಡ್ತಿದ್ಯಾ ಅಂದ್ರೆ ನಿನ್ನನ್ನು ನಾನು ಎಷ್ಟು ಒದ್ದಾಡ್ಸಿರ್ಬೇಕಲ್ವಾ? ನಗು, ಅದೆಷ್ಟು ನಗ್ತೀಯ ನಗು. ನಿನ್ ಜೀವನದಲ್ಲಿ ನಗು ಕಿತ್ ಬಿಸಾಕಿಲ್ಲ ಅಂದ್ರೆ ನನ್ನ ಹೆಸರು ಗೀತಾನೇ ಅಲ್ಲ. ಹಾಗಾದ್ರೆ ಒಂದು ಒಳ್ಳೆ ಹೆಸರು ಹುಡ್ಕಿಟ್ಕೋ. ಯಾಕಂದ್ರೆ ಹೋಗಿರೋದು ನಿನ್ನಗು, ಹೋಗೋದು ನಿನ್ನಗು, ಹೋಗ್ತಾನೂ ಇರೋದು ನಿನ್ನಗು. ಅದು ನನ್ನಿಂದ ನನ್ನಿಂದ ನನ್ನಿಂದ. ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಅಪ್ಪನ್ಗೆ ಏನಾದ್ರೂ ಆಗ್ಬೇಕು. ನಿಮ್ಮ ಅಪ್ಪನಿಗೆ ಏನಾದ್ರೂ ಆಗ್ಲಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ಆಗ ನಿನ್ ಸಂಕಟ ಇನ್ನ ಜಾಸ್ತಿ ನೋಡ್ಬೋದಲ್ವಾ?